ಈ ಕಾರ್ಯಕ್ರಮ ಈಗ ಆರಂಭ ಮಾಡ್ತಾ ಇದ್ದೀವಿ. ದಿವಾಕರ ಹೆಗಡೆಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮದುವೆ ಮನೆಯಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಇರಲಾಗಿತ್ತು. ಇದು ಎಂತದೋ ತಂದೋಲಿ ಹೇಳಿ ಅನ್ನಿಸ್ತು. ಆದ್ರೆ ಅನಿವಾರ್ಯ ಇರೋದ್ರಿಂದ ಪುಸ್ತಕದ ಭಾಷೆಲ್ಲೇ ಮಾತಾಡ್ಬಿಡ್ತಿತ್ತು. ಒಂದು ಮದುವೆ ಮನೆಯಲ್ಲಿ ಸೇರಿದ್ದೇವೆ ಅಂದ್ರೆ ಭವಿಷ್ಯವನ್ನ ತಿರುಗಿ ಸೃಷ್ಟಿಸುವಂತಹ ಸಂದರ್ಭಕ್ಕೆ ನಾವು ದಾಂಪತ್ಯ ಅಂದ್ರೆ ಜೀವಕೋಶ. ಅದರಿಂದ ಹೊಸ ಹುಟ್ಟು ಸಾಧ್ಯ ಆಗ್ತದೆ, ಹೊಸ ಭವಿಷ್ಯ ಸಾಧ್ಯ ಆಗ್ತದೆ. ಕುಟುಂಬ ಭಾವಕೋಶ. ಹುಟ್ಟಿದ್ರೆ ಆಗ್ಲಿಲ್ಲ, ಅದಕ್ಕೆ ಬೇಕಾದಂತಹ ಒಂದು ಭಾವಕೋಶ ದೊರಕದೇ ಇದ್ರೆ ಹುಟ್ಟಿದ ಸಸಿ, ಹುಟ್ಟಿದ ಜೀವ ಸರಿಯಾಗಿ ಬದುಕಲಾರದು. ಆದ್ರೆ ಅದಕ್ಕಿಂತ ದೊಡ್ಡದು ನಮ್ಮ ಪರಿಸರ, ಅದು ದೇವಕೋಶ. ಸಮಾಜ ಮತ್ತು ಪರಿಸರ ದೇವಕೋಶ. ಈಗ ದೇವಕೋಶಕ್ಕೆ ಒಂದು ಹೊಡೆತ ಕೊಡಬೇಕು ಅನ್ನುವಂತ ಒಂದು ಯೋಜನೆ ಸಿದ್ಧ ಆಗಿದೆ. ಆ ಸಂದರ್ಭದಲ್ಲಿ ಏನ್ ಮಾಡಬಹುದು ನಾವು? ಯಾಕೆ ಇನ್ನೊಂದು ಹೇಳ್ಬಿಡೋಣ. ಈಗ ಅನೇಕರು ನನ್ನ ಹತ್ರ ಮಾತಾಡ್ತಾ, ಅದಕ್ಕಿಂತ ಮೊದಲು ನಾನು ಕೂಡ ಅಲ್ಲಿ ಈಗೇನು ಸಹಸ್ರಲಿಂಗದಲ್ಲಿ ಅಣೆಕಟ್ಟು ಕಟ್ಟಬೇಕು ಅಂತಾಗಿದೆ, ಅದರಿಂದ 2.5 ಕಿಲೋಮೀಟರ್ ದೂರದಲ್ಲಿ ತೋಟ ಮಾಡ್ತಾ ಇದ್ದೇನೆ. ಅಂದ್ರೆ ನಾನು ಬರೀ ಅಕಾಡೆಮಿಕ್ ಇಂಟ್ರೆಸ್ಟ್ ಅಲ್ಲ, ನನಗೆ ಸ್ವತಃ ಇದರಲ್ಲಿ ಒಂದು ಅನಿವಾರ್ಯ ಆಸಕ್ತಿ ಕೂಡ ಇದೆ. ಅನೇಕರಲ್ಲಿ ಕೇಳಿದೆ, ಇದ್ರ ವಿರುದ್ಧ ಹೋರಾಟ ಮಾಡಬೇಕು. ಆದ್ರೆ ನಮ್ಮ ಊರಿನಲ್ಲಿ ಇರುವ ಮಂಗನ ಕಾಟ, ಹಂದಿ ಕಾಟ, ಮತ್ತೆ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಒಂದು ಒಳ್ಳೆ ಪರಿಹಾರ ಕೊಟ್ರೆ ನಾವು ಹೋಗಿ ಯಾವ್ದಾದ್ರು ನಗರದಲ್ಲೇ ಇದ್ದು ಬಿಡೋದು ಒಳ್ಳೇದು ಅಂತ ಮಾತಾಡಿದವರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಬದುಕು ಹೇಗಿರ್ತದೆ ಅಂತಂದ್ರೆ, ಅಮೆರಿಕಕ್ಕೆ ಹೋದ್ರು ಕೂಡ ಅವರು ಫೋನ್ ಮಾಡಿದಾಗ ಮತ್ತೊಂದು ಅಂದ್ರೆ ಒಂದ್ ಸತ್ಯನಾರಾಯಣ ವ್ರತ ಮಾಡಿದ್ರೆ ಹೇಗೆ ಅಂತ ಆಲೋಚನೆ ಮಾಡ್ತಾರೆ. ಮತ್ತು ನಮ್ಮನೆ ಅಡಿಕೆ 4 ತಗೊಂಡು ಹೋಗ್ಕೊಂಡು ಅಮೆರಿಕಾದಲ್ಲೂ ಕೂಡ ಅಡಿಕೆ ಇಟ್ಟು ಒಂದು ನಮಸ್ಕಾರ ಮಾಡಿದ್ರೆ ಹೇಗೆ? ಯಾಕಂತಂದ್ರೆ ನಮ್ಗೆ ಮೂರ್ತಿ ಬೇಕು ಅಂತಿಲ್ಲ. ಒಂದು ಅಡಿಕೆ ಇಟ್ಟರೆ ಅದನ್ನೇ ಗಣಪತಿ ಮಾಡ್ತೇವೆ, ಅದನ್ನೇ ಈಶ್ವರನು ಮಾಡ್ತೇವೆ. ಆ ಸಾಧ್ಯತೆ ಉಂಟು. ನಮ್ಮ ಸಾಂಸ್ಕೃತಿಕ ಬೇರುಗಳು ಇಲ್ಲದೆ ಇದ್ರೆ ಬದುಕಿಗೆ ಒಂದು ಆತ್ಮ ಉಳ್ಕೊಳ್ಳೋದಿಲ್ಲ. ಉಳಿದೆಲ್ಲ ಆರ್ಥಿಕ ಸಮೃದ್ಧಿಯಿಂದ ಬಾಕಿದೆಲ್ಲ ಅಲಂಕಾರವನ್ನ ಕಟ್ಟಬಹುದು, ಆತ್ಮವನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಆತ್ಮವನ್ನು ಕಟ್ಟಿಕೊಳ್ಳೋದು ಸಂಸ್ಕೃತಿ. ಅದು ಈ ಪರಿಸರವನ್ನ ಅವಲಂಬಿಸಿ ಇದೆ ನಮ್ಮಲ್ಲಿ. ಆದ್ರಿಂದ ಈ ಪರಿಸರವನ್ನ ಉಳಿಸಿಕೊಳ್ಳೋದು ಎಷ್ಟು ಅನಿವಾರ್ಯ ಅನ್ನೋದು ಬಹಳ ಮುಖ್ಯವಾದ, ಮೊದಲು ಗಮನಿಸಬೇಕಾದಂತಹ ಒಂದು ಸಂಗತಿ. ನಮ್ದೊಂದು ದೊಡ್ಡ ಪರಂಪರೆ ಇದೆ. ನಮಗೊಂದು ಆಹಾರದ ಪರಂಪರೆ ಇದೆ, ಔಷಧದ ಪರಂಪರೆ ಇದೆ, ಬದುಕಿನ ಜ್ಞಾನ ಪರಂಪರೆ ಇದೆ. ಅದಷ್ಟು ಬದುಕೋದು ಸುತ್ತಲಿನ ಪರಿಸರವನ್ನು ನಂಬಿ. ನಮ್ಗೆ ಎಷ್ಟು ಆಹಾರ, ಎಷ್ಟು ಔಷಧ ಗೊತ್ತಿದೆ ಅಂತಂದ್ರೆ, ನಮ್ಮ ಎದುರಿ ಕುಳಿತಿರೋ ಎಲ್ಲ ತಾಯಂದಿರು ಕೂಡ ಒಬ್ಬೊಬ್ಬ ವೈದ್ಯರು. ಅದು ಊರಲ್ಲಿದ್ರೆ ಅಂದಾಜಾಗೋದಿಲ್ಲ. ನೀವು ಒಂದ್ ಸಣ್ಣ ಊರಿನಿಂದ ಒಂದ್ ಸ್ವಲ್ಪ ದೂರ ಹೋಗಿ ಸಣ್ಣ ಪಟ್ಟಣಕ್ಕೆ ಹೋದ್ರು ಸಹಿತ ಆಗ ಗೊತ್ತಾಗ್ತದೆ ನಮ್ಗೆ ಎಷ್ಟೆಲ್ಲ ವಿದ್ಯೆ ಗೊತ್ತಿತ್ತು. ಆದ್ರೆ ಏನ್ ಮಾಡೋಣ, ಒಂದು ಸಸಿ ಸಿಗೋದಿಲ್ಲಲ್ಲ, ಅದಕ್ಕೆ ಬೇಕಾದಂತಹ ವನಸ್ಪತಿಗಳು ಇಲ್ಲಿ ಸಿಗ್ತಾ ಇಲ್ಲ. ಸಿಕ್ಕರೆ ಎಷ್ಟು ಔಷಧಿ ಮಾಡಬಹುದಿತ್ತು ಅಂತ ನಾವು ಅಂದ್ಕೊಳ್ತೇವೆ. ಹಾಗೇನೆ ಆಹಾರದಲ್ಲಿ ಕೂಡ ಅಷ್ಟೇ ದೊಡ್ಡ ಒಂದು ಜ್ಞಾನ ಪರಂಪರೆ ನಮಗಿದೆ. ಅದರ ಸಂಗಡ ಒಂದು ಶಾಲೆಯೇ ಇಲ್ಲದಲ್ಲಿ, ಅಥವಾ ಶಾಲೆ ಇದ್ರೂ 5 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ಬೇಕಾದ ಸಂದರ್ಭದಲ್ಲಿ ಕೂಡ ಶಾಲೆಗೆ ಹೋಗದೆ ಇದ್ದವರು ಯಕ್ಷಗಾನದ ಮೂಲಕ, ಒಂದು ಹಳ್ಳಿಯ ಹಾಡಿನ ಮೂಲಕ ಬಹಳ ದೊಡ್ಡ ಸಾಂಸ್ಕೃತಿಕ ಲೋಕವನ್ನು ನಾವು ಕಟ್ಟಿಕೊಂಡಿದ್ದೇವೆ. ಅದರಲ್ಲೆಲ್ಲ ತಿರುಗಿ ಮತ್ತೆ ನಮ್ಮ ಪರಿಸರವೇ ಬರ್ತದೆ. ಆಗ ಹೆಣ್ಣಿಗೆ ಗಂಡನ ಮನೇಲಿ ಹೇಗಿರ್ಬೇಕು ಅಂತ ಹಾಡು ಹೇಳೋದಿದ್ರೆ, ಹಾದಿ ಮೇಲಿನ ಕರ್ಕಿಯಂತೆ ಇರು, ಮೆಟ್ಟುವರು ತುಳಿಯುವರು ಮತ್ತೆ ಚಿಗುರುವುದು ಕರ್ಕಿಯ ಬಳ್ಳಿ ಅಂತ ಹೇಳಿ. ಅಂದ್ರೆ ನಮ್ಮ ಉಪಮೆ, ರೂಪಕ, ನಮ್ಮ ಇಡೀ ಬದುಕು ಈ ಪರಿಸರವನ್ನ ಅವಲಂಬಿಸಿಕೊಂಡಿದೆ. ಈ ಪರಿಸರವನ್ನ ಮುಳುಗಿಸಿ ಇನ್ಯಾರಿಗೂ ನೀರು ಕೊಡಬೇಕು ಅಂತ ಒಂದು ಆಲೋಚನೆ ಬಂದಿದೆ. ಆದ್ರೆ ಅದು ಸರ್ಕಾರ ನಿರ್ಣಯ ಮಾಡಿದ್ರು ಕೂಡ, ಅಂದ್ರೆ ರಾಜ್ಯ ಸರ್ಕಾರದಿಂದ ಯೋಜನೆ ಹೋಗಿದೆ, ಅಪ್ರೂವಲ್ ಆಗಿ ಅಂದ್ರೂ ಅದಿನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆಯನ್ನು ಪಡೆದಿಲ್ಲ. ಒಂದು. ಎರಡನೇದು, ಇಂಥಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ರೆ ಸುಮಾರು 34 TMC ನೀರು ಅಘನಾಶಿನಿಯಿಂದ ಬರ್ತದೆ. ಅದನ್ನ ವಾಣಿ ವಿಲಾಸ ಚಿತ್ರದುರ್ಗದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದೊಂದು ಆಲೋಚನೆ. ಅದಷ್ಟು ನೀರು ನಿಲ್ತದೆಯಾ? ಈಗಾಗಲೇ ಎತ್ತಿನ ಹೊಳೆ ಮಾಡಿ ಅವರು ಸೋತಿದ್ದಾರೆ, ಅದರಲ್ಲಿ ಅಷ್ಟು ನೀರು ಬಂದಿಲ್ಲ. ಇಲ್ಲೂ ಕೂಡ ನಮ್ದೆಲ್ಲ ಮಳೆಗಾಲದ ನದಿಗಳು, ಬೇಸಿಗೆಯಲ್ಲಿ ಒಂದ್ ಸಣ್ಣ ಹಳ್ಳದ ಹಾಕಿ ಕಾಣುತ್ತದೆ. ಅದರಿಂದ ಅವರು ನಿರೀಕ್ಷೆ ಮಾಡಿದ ನೀರು ಸಿಗೋದಿಲ್ಲ, ಇಲ್ಲಿಯ ಬದುಕನ್ನು ಹಾಳು ಮಾಡ್ತಾರೆ. ಇದನ್ನ ತಿಳಿಸಿಕೊಡಬಹುದಾದ ಸಾಧ್ಯತೆ ನಮಗೆ ಈಗಲೂ ಇದೆ. ಅದಕ್ಕೆ ಕೋರ್ಟ್ ಇದೆ, ಆಮೇಲೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತಿದೆ.
ಅದಲ್ಲದೇನೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದೆಲ್ಲ ಅವರು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗ್ತದೆ. ಅದು ಯಾವ ಕೆಲಸವೂ ಆಗದೇ ಇರೋದ್ರಿಂದ ಪ್ರಬಲವಾದ ಪ್ರತಿಭಟನೆ ಬಂದ್ರೆ, ನಮ್ಮ ಬದ್ಧತೆ ಗಟ್ಟಿ ಇದ್ರೆ ಇದನ್ನ ನಿಲ್ಲಿಸಬಹುದು. ಮತ್ ನಮ್ಗದರ ಅನುಭವ ಕೂಡ ಇದೆ. 92ರಲ್ಲಿ ಆ ಕೆಲಸ ನಾವು ಮಾಡಿದ್ವಿ. ಬೇಡ್ತಿ ಯೋಜನೆ ಮೊದಲನೇ ಬಾರಿ ಬಂದಾಗ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಏನು ಹೋರಾಟ ಆಯ್ತು, ಆಗ ಅದು ನಿಂತು. ಆನಂತರ 16 ಚಿಕ್ಕ ಡ್ಯಾಮ್ಗಳನ್ನು ಮಾಡಬೇಕು ಅಂತ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದವರು ಒಂದು ವಿಚಾರ ಮಾಡಿದ್ರು. ಅದನ್ನು ಕೂಡ ನಮ್ಮ ಪ್ರತಿಭಟನೆಯಿಂದ ಅದು ನಿಂತಿತ್ತು. 2-3 ಬಾರಿ ಇಂಥದ್ದು ಬಂದು ನಿಂತಿದೆ. ಆದ್ರೆ ಈಗಲೂ ಕೂಡ ಈಗ ಏನು ವಿಷಯ ತೆಗೆದಿದ್ದಾರೆ, ಮುಂಚೆ ಅದಕ್ಕೆ ವಿದ್ಯುತ್ ಇತ್ಯಾದಿಗಳ ಮಾತಿತ್ತು, ಈಗ ಕುಡಿಯೋ ನೀರು ಅಂತ. ಅಂದ್ರೆ ಕುಡಿಯೋ ನೀರಿಗೆ ನೀವು ಸಮಸ್ಯೆ ಮಾಡಬೇಡಿ, ನಿಮ್ ಮಕ್ಕಳೆಲ್ಲ ಬೆಂಗಳೂರಿನಲ್ಲೇ ಇದ್ದಾರೆ, ಬೆಂಗಳೂರಿಗೆ ಕುಡಿಯೋ ನೀರು ಹೋಗ್ತದೆ ಇಲ್ಲಿಂದ, ಅದರಿಂದ ನಿಮ್ ಮಕ್ಕಳು ಹೋಗ್ಲಿ, ನೀರು ಹೋಗೋದು ಬೇಡ ಅಂತ ಹೇಳಬೇಡಿ ಅನ್ನೋ ತರ್ಕವನ್ನೆಲ್ಲ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದ್ರೆ ಅವ್ರು ನಮ್ಮ ಮನೆ ಮಕ್ಕಳು ಅಂತಿದ್ರೆ ಅವ್ರೊಂದ್ಸಾರಿ ಊರಿಗೆ ಬಂದು ಹೋಗ್ಬೇಕಲ್ಲ, ವರ್ಷಕ್ಕೊಮ್ಮೆ ಬಂದಾದ್ರೂ ನಮ್ಮ ಮನೆ ಇರ್ಬೇಕಲ್ಲ. ಇನ್ನೊಂದು, ಯಾವ ನಗರವೂ ಕೂಡ ಬಹಳ ಸುಸ್ಥಿರವಾದದ್ದಲ್ಲ. ಈಗ ನಾವು ಇರಾನು ಸುತ್ತೆಲ್ಲ ಯುದ್ಧಗಳನ್ನ ನೋಡ್ತಾ ಇದ್ದೇವೆ. ಯುದ್ಧದ ಗುರಿ ಯಾವಾಗಲೂ ನಗರಗಳು, ಹಳ್ಳಿಗಳಲ್ಲ. ಮತ್ತೆ ಕರೋನಾ ಬಂದಾಗ ನಮಗೆ ಬಹಳ ಸ್ಪಷ್ಟವಾಗಿ ನಮ್ಗೆಲ್ಲರಿಗೂ ಪರಿಚಿತ ಆಗಿದೆ. ನಮ್ಮ ಮನೆಯವರೆಲ್ಲ ನಮ್ಮನೆಯವರೇ ಆಗಿದ್ರು, ಎಲ್ಲರೂ ಮನೆಗೆ ಬಂದಿದ್ರು, ಮನೇಲಿ ಉಳ್ಕೊಂಡಿದ್ರು. ಮತ್ತೆ ನಮಗೂ ಗೊತ್ತಾಗಿದೆ, ಪೇಟೆಗೆ 2 ತಿಂಗಳ ಹೋಗದೆ ಇದ್ರು ಊರ್ನಲ್ಲಿ ಬದುಕಬಹುದು ಅಂತ ಮೊದಲು ಗೊತ್ತಾದದ್ದೇ ಮೊನ್ನೆ ಕರೋನಾದಿಂದ. ಇಲ್ಲ ಹೋದ್ರೆ ನಮಗೂ ಅದು ಮರ್ತೋಗಿತ್ತು. ವಾರಕ್ಕೊಮ್ಮೆ ಶಿರ್ಸಿಗೋ ಸಿದ್ದಾಪುರಕ್ಕೋ ಹೋಗ್ಲೇಬೇಕು ಅಂತ ಅನ್ಕೊಂಡಿದ್ವಿ.